ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂದರೆ ಎಲ್ಲ ಸಾಧನೆಗಳಿಗೂ ಕಾರಣ ಪ್ರಯತ್ನ. ಸೋಲೋದು ತಪ್ಪಲ್ಲ, ಆದರೆ ಪ್ರಯತ್ನವನ್ನೇ ಮಾಡದೇ ಇರೋದು ದೊಡ್ಡ ತಪ್ಪು. ಒಮ್ಮೆ ಯೋಚಿಸಿ ನೋಡು, ಒಂದು ಮಗು ನಡೆಯೋಕೆ ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತೆ? 10 ಬಾರಿ, 20 ಬಾರಿ, 100 ಬಾರಿ. ಆದರೂ ಮಗು ನನಗೆ ನಡೆಯೋಕೆ ಆಗಲ್ಲ ಅಂತ ಬಿಡಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಸೋಲಿನ ಅರ್ಥ ಗೊತ್ತಿಲ್ಲ, ಪ್ರಯತ್ನದ ಶಕ್ತಿ ಮಾತ್ರ ಗೊತ್ತು. ಇವತ್ತು ಹಲವಾರು ಜನ ಮೊದಲ ಸೋಲಿಗೆ ಕುಸಿದು ಬಿಡ್ತಾರೆ. ಒಂದು ಎಕ್ಸಾಮ್ ಫೇಲ್ ಆದರೆ ಮುಗೀತು ಅಂತಾರೆ. ಒಂದು ಲವ್ ಫೇಲ್ ಆದರೆ ಜೀವನವೇ ಡಾರ್ಕ್ ಅಂತಾರೆ. ಒಂದು ಬಿಸ್ನೆಸ್ ಲಾಸ್ ಆದರೆ ಡೆಸ್ಟಿನಿನ ಬ್ಲೇಮ್ ಮಾಡ್ತಾರೆ. ಆದರೆ ಇಲ್ಲಿ ಕೇಳು, ಸೋಲು ನಿನ್ನ ಕಥೆಯ ಅಂತ್ಯ ಅಲ್ಲ, ಅದು ನಿನ್ನ ನೆಕ್ಸ್ಟ್ ಲೆವೆಲ್ಗೆ ಟ್ರೈನಿಂಗ್. ಕಬ್ಬಿಣ ಬೆಂಕಿಯಲ್ಲಿ ಸುಟ್ಟಾಗಲೇ ಕತ್ತಿಯಾಗೋದು, ಅದೇ ರೀತಿ ಮನುಷ್ಯ ಕಷ್ಟ ನೋಡಿದಾಗಲೇ ಬಲಿಷ್ಠನಾಗೋದು. ಆದರೆ ಅದಕ್ಕೆ ಬೇಕಾಗಿರುವುದು ಒಂದೇ ಒಂದು, ಎಂದೂ ನಿಲ್ಲದ ಪ್ರಯತ್ನ. ಕೆಲವರು ಹೇಳ್ತಾರೆ, ನಾನು ತುಂಬ ಪ್ರಯತ್ನ ಪಟ್ಟೆ ಆದರೂ ಫಲ ಸಿಗಲಿಲ್ಲ ಅಂತ. ಆದರೆ ಪ್ರಶ್ನೆ ಏನು ಗೊತ್ತಾ? ನೀನು ಪ್ರಯತ್ನ ಪಟ್ಟಿದ್ದೀಯಾ ಅಥವಾ ಸ್ವಲ್ಪ ಕಷ್ಟ ಬಂದ ತಕ್ಷಣ ನಿಂತಿದ್ದೀಯಾ? ಯಾಕಂದರೆ ನಿಜವಾದ ಪ್ರಯತ್ನ ರಿಸಲ್ಟ್ ಬರೋವರೆಗೂ ನಿಲ್ಲೋದಿಲ್ಲ. ಒಂದು ಬೀಜ ನೆಲದೊಳಗೆ ಬಿದ್ದಾಗ ಅದು ಮೊದಲು ಕತ್ತಲೆಯನ್ನು ನೋಡುತ್ತೆ, ಮಣ್ಣು ಒತ್ತಡ ಕೊಡುತ್ತೆ, ಮಳೆ ಹೊಡೆಯುತ್ತೆ, ಬಿಸಿಲು ಸುಡುತ್ತೆ. ಆದರೂ ಅದು ನನ್ನ ಕತೆ ಮುಗಿತು ಅಂತ ತಿಳ್ಕೊಳ್ಳಲ್ಲ. ನಿಧಾನವಾಗಿ ಮೊಳಕೆಯೊಡೆಯುತ್ತೆ. ಕೊನೆಗೆ ಅದೇ ಬೀಜ ದೊಡ್ಡ ಮರವಾಗಿ ಬೆಳೆದು ನಿಲ್ಲುತ್ತೆ. ಹಾಗೆ ನೀನು ಕೂಡ ಇವತ್ತು ನಿನ್ನ ಜೀವನ ಡಾರ್ಕ್ ಆಗಿರಬಹುದು, ಯಾರು ಸಪೋರ್ಟ್ ಮಾಡದೇ ಇರಬಹುದು, ನಿನ್ನ ವ್ಯಾಲ್ಯೂ ಯಾರಿಗೂ ಗೊತ್ತಿರದೇ ಇರಬಹುದು. ಆದರೆ ನಿನ್ನ ಪ್ರಯತ್ನ ನಿಲ್ಲಿಸಬೇಡ. ಯಾಕಂದರೆ ನಿನ್ನ ಸಮಯ ಬಂದಾಗ ನಿನ್ನ ತಡೆಯೋಕ್ಕೆ ಯಾರಿಗೂ ಆಗಲ್ಲ. ಈ ಜಗತ್ತು ಯಾವಾಗಲೂ ರಿಸಲ್ಟ್ಗೆ ಕ್ಲಾಪ್ ಮಾಡುತ್ತೆ ಹೊರತು ಸ್ಟ್ರಗಲ್ಗೆ ಅಲ್ಲ. ನೀನು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡೋದು ಯಾರಿಗೂ ಕಾಣಲ್ಲ. ನೀನು ಒಳಗೆ ನೊಂದಿರೋದು ಯಾರಿಗೂ ಗೊತ್ತಾಗಲ್ಲ. ಆದರೆ ಒಂದು ದಿನ ನೀನು ಗೆದ್ದಾಗ ಅದೇ ಜನ ನಿನ್ನ ಲಕ್ಕಿ ಅಂತಾರೆ. ಒಮ್ಮೆ ನಿನ್ನನ್ನೇ ನೀನು ಕೇಳ್ಕೊ, ನೀನು ನಿಜವಾಗಿಯೂ ನಿನ್ನ ಕನಸಿಗಾಗಿ ನೊಂದು ಬೆಂದಿದ್ದೀಯಾ? ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿದ್ದೀಯಾ? ಎಲ್ಲರಿಗಿಂತ ಹೆಚ್ಚು ನೋವು ತಿಂದಿದ್ದೀಯಾ? ಎಲ್ಲರಿಗಿಂತ ಹೆಚ್ಚು ಡಿಸಿಪ್ಲಿನ್ ಆಗಿದ್ದೀಯಾ? ಇಲ್ಲ ಅಂದರೆ ತಿಳ್ಕೊ, ಇನ್ನೂ ನಿನ್ನ ಪ್ರಯತ್ನ ಕಡಿಮೆ ಇದೆ ಅಂತ ಅರ್ಥ.
ಒಂದು ತಿಳ್ಕೊ, ಯಶಸ್ಸು ಯಾರ ಮನೆಗೂ ಅಡ್ರೆಸ್ ಕೇಳ್ಕೊಂಡು ಬರಲ್ಲ, ಅದನ್ನು ನಾವೇ ಹುಡುಕೊಂಡು ಹೋಗಬೇಕು. ಒಂದು ಲಯನ್ ಕಾಡಿನ ರಾಜ ಯಾಕಾಗಿದೆ ಗೊತ್ತಾ? ಅದಕ್ಕೆ ಯಾರ ಸಪೋರ್ಟು ಇಲ್ಲ, ಆರ್ಮಿ ಇಲ್ಲ, ಆದರೆ ಅದಕ್ಕೆ ಕಾನ್ಫಿಡೆನ್ಸ್ ಇದೆ, ಹೋರಾಡೋ ಧೈರ್ಯ ಇದೆ. ಹಾಗೆ ನಿನ್ನ ಲೈಫ್ಗೆ ನೀನು ಕಿಂಗ್ ಆಗಬೇಕಂದ್ರೆ ಧೈರ್ಯದಿಂದ ಹೋರಾಡು. ಸ್ಲೋ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬೇಡ. 1% ಇಂಪ್ರೂವ್ ಆದರೂ ಸಾಕು, 1 ವರ್ಷದಲ್ಲಿ ನೀನು ಸಂಪೂರ್ಣ ಬದಲಾಗಿರ್ತೀಯ. 100%. ಒಂದನ್ನು ನೆನ್ಪಿಟ್ಕೋ, ಬಡತನ, ಅವಮಾನ, ನೋವು, ಫೈಲ್ಯೂರ್ ಇವೆಲ್ಲ ಟೆಂಪ್ರವರಿ. ಆದರೆ ನೀನು ಗಿವ್ ಅಪ್ ಮಾಡಿದ್ರೆ ಅದೇ ಪರ್ಮನೆಂಟ್ ಆಗುತ್ತೆ. ಆದ್ದರಿಂದ ಈ ಕ್ಷಣದಿಂದ ಒಂದು ಡಿಸಿಷನ್ ತಗೋ. ಯಾವ ಕಷ್ಟ ಬಂದರೂ ನೀನು ನಿಲ್ಲಲ್ಲ ಅಂತ. ಯಾರು ನೋಯಿಸಿದ್ರು ನಾನು ಕುಗ್ಗಲ್ಲ ಅಂತ. ಯಾಕಂದರೆ ಪ್ರಯತ್ನ ಮಾಡುವವನನ್ನು ಸಮಯ ತಡಿಬಹುದು, ಪರೀಕ್ಷಿಸಬಹುದು, ಆದರೆ ಸೋಲಿಸೋಕ್ಕೆ ಆಗಲ್ಲ. ಒಂದು ದಿನ ನೀನು ಗೆದ್ದೇ ಗೆಲ್ತಿ. ನಿನ್ನ ಹಾರ್ಡ್ ವರ್ಕ್, ನಿನ್ನ ಸಕ್ಸಸ್ ನೋಡಿ ನಿನ್ನ ಫ್ಯಾಮಿಲಿಗೆ ಹೆಮ್ಮೆ ಆಗುತ್ತೆ. ನಿನ್ನ ಸ್ಟ್ರಗಲ್ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಆ ದಿನದವರೆಗೂ ಓಡು, ಹೋರಾಡು, ಬೀಳು, ಮತ್ತೆ ಎದ್ದೇಳು. ಆದರೆ ನಿನ್ನ ಪ್ರಯತ್ನ ಮಾತ್ರ ಎಂದಿಗೂ ನಿಲ್ಲಿಸಬೇಡ.